ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಥೆ ಹಾಗೂ ಜನಪದ ಗೀತೆಯನ್ನ ಕೇಳಬಹುದು. ಮೊದಲಿಗೆ ಕೇಳಿ ಕಥೆ ಯಂಚಿಕ್ಕಿ ಖಾನಾವಳಿ. ಪ್ರಸ್ತುತಿ ಅನುಪಮಾ ಪ್ರಸಾದ್. ಯಂಚಿಕ್ಕಿ ಖಾನಾವಳಿ. ಋಣವೆಂಬ ಸೂತಕವು ಬಹುಬಾಧೆ ಪಡಿಸುತ್ತಿದೆ, ಗುಣನಿಧಿಯೇ ನೀನೆನ್ನ ಋಣವ ಪರಿಹರಿಸು. ರಾಗವಾಗಿ ಹಾಡಿಕೊಳ್ಳುತ್ತಿದ್ದ ಯಂಚಿಕ್ಕಿಯ ಗಂಟಲು ಕಟ್ಟಿತು. ಬೈಹುಲ್ಲು ತಿನ್ನುತ್ತಿದ್ದ ಯಮುನೆಯ ಕೊರಳ ತಬ್ಬಿದ ಯಂಚಿಕ್ಕಿ ತನ್ನ ಮುಖವನ್ನು ಯಮುನೆಯ ಮುಖಕ್ಕೆ ಮೃದುವಾಗಿ ಉಜ್ಜಿದಳು. ನಾಳೆ ನಾ ಹೊರಟೆ ಮಗ, ಇನ್ಮುಂದೆ ಯಂಚಿಕ್ಕಿ ದಾಣಿ ಇಡಲು ಬರುವುದಿಲ್ಲ. ನೋಡು, ಆ ಶ್ರೀಹರಿ ಈ ನೆಲದ ನೀರಿನ ಋಣ ಮುಗುತ್ತು ನಿಂಗೆ ಅಂದ. ಇನ್ನು ಆ ನೆಲದ್ದು ಎಷ್ಟು ದಿನವೋ. ಯಾವಾಗಲೂ ಎಲ್ಲಿಗಾದರೂ ಹೊರಟ್ರೆ ಹೋಗ್ಬತ್ನೇ ಮಗ ಅಂತಿದ್ದೆ. ಈಗ ಹೋಗ್ತನೇ ಮಗ ಅನ್ನೋದೇ ಸೈ. ಪುಣ್ಯಾತ್ಗಿತ್ತಿ ನೀನು. ಕೊಟ್ಟಿಗೆ ತುಂಬ ನಿಂದೇ ವಂಶಾವಳಿ. ಹಾಂ, ನಿನ್ನ ಬಾಣಂತನ ಮಾಡಿದ ಈ ಯಂಚಿಕ್ಕಿನೂ ಏನು ಕಮ್ಮಿ ಇಲ್ಲ ಬಿಡು. ಈ ಬಾಳೆಮೂಲೆ ವಂಶಿಕರ ಮನೆ ಎಲ್ಲೆಲ್ಲಿದ್ದೋ ಯಂಚಿಕ್ಕಿ ಅಲ್ಲೆಲ್ಲ ಖಾನಾವಳಿ ನಡೆಸಿದ್ದು. ಯಮುನೆ ತನ್ನ ಬಾಯಲ್ಲಿ ಹುಲ್ಲು ಕಚ್ಚಿಕೊಂಡಿರುವಂತೆಯೇ ಏನೋ ಅರ್ಥವಾದವಳಂತೆ ಹೂಂಕರಿಸುತ್ತಾ ಯಂಚಿಕ್ಕಿಯ ತಲೆ ಮೂಸಿದಳು. ಯಂಚಿಕ್ಕಿಗೆ ತನಗೇನಾಗುತ್ತಿದೆ ಎಂದೇ ಅರ್ಥವಾಗುತ್ತಿರಲಿಲ್ಲ. ನಿನ್ನೆಯಿಂದ ಅಂಡು ಸುಟ್ಟ ಬೆಕ್ಕಿನಂತೆ ಓಡಾಡುತ್ತಿದ್ದಳು. ಒಮ್ಮೆ ಏನೋ ಹುಡುಕುವುದಿದೆ ಎಂಬಂತೆ ಅಟ್ಟ ಹತ್ತಿದರೆ ಮತ್ತೊಮ್ಮೆ ಬಚ್ಚಲೊಲೆಗೆ ಸುಮ್ಮನೆ ಸೋಗೆ ಮುರಿದು ತುರುಕುತ್ತಿದ್ದಳು. ಅಲ್ಲಿಂದ ಹೋಗಿ ಹಿತ್ತಲ ಬಾವಿ ಬಳಿ ನಿಂತು ಅಲವರಿಯುತ್ತಿದ್ದಳು. ಮತ್ತೇನೋ ಮರೆತವಳಂತೆ ಕೊಟ್ಟಿಗೆಗೆ ಹೋಗಿ ದಾಣಿ ಪಾತ್ರ ಜೋಡಿಸುತ್ತಿದ್ದಳು. ಕತ್ತಿ ಹಿಡಿದು ತೋಟದತ್ತ ಹೊರಟಾಗ ಮಾತ್ರ ಷಣ್ಮುಖ ತಡೆದಿದ್ದ. ಚಿಕ್ಕಿ, ನೀನೀಗ ತೋಟ ಗದ್ದೆಗಂತ ಗಸ್ತು ಹೊಡೆಯೋದು ಬೇಡ ಮಾರೈತಿ. ಇಷ್ಟು ದಿವಸ ಮಾಡಿದ್ದೆ ಭಾಳಷ್ಟಾಗಿದೆ. ನಾಳೆ ಹೊರಡೋ ಹೊತ್ತಿಗೆ ಹುಷಾರ್ ತಪ್ಪಿ ಮಲಗಿ ಮತ್ತೆ ಹೊರಡುವ ಹೊತ್ತಿನವರೆಗೂ ದುಡಿಸಿದ್ರು ಯಂಚಿಕ್ಕಿನ ಅಂತ ಊರ್ ಜನ ನಮಗೆ ಕೈ ತೋರಿಸೋದು ಬೇಡ. ಕಾಳಜಿ ಮಾತಿನಂತೆ ಕಂಡರೂ ಅದರೊಳಗಿನ ಕೂರಂಬು ಮೊನಚಾಗಿಯೇ ಇತ್ತು. ಕಣ್ಣಲ್ಲಿ ನೀರುಕ್ಕಿದ್ದು ಕಾಣಬಾರದೆಂದೇ ಅವಳು ಸೀದಾ ಕೊಟ್ಟಿಗೆಯತ್ತ ನಡೆದಿದ್ದಳು. ಷಣ್ಮುಖ ಅವಳ ಗಂಡ ತಾರಾನಾಥನ ಅಣ್ಣ ರಂಗನಾಥನ ಎರಡನೆಯ ಮಗ. ರಂಗನಾಥನಿಗೆ ವಯೋಸಹಜ ಕಾಯಿಲೆಗಳು ದಾಳಿ ಇಡಲಾರಂಭಿಸಿದ್ದರಿಂದ ಈಗ 2 ವರ್ಷಗಳಿಂದ ಷಣ್ಮುಖನೇ ಮನೆ ಯಜಮಾನ. ಹಿರಿಯವನಿಗೆ ಇನ್ನೊಂದು ಆಸ್ತಿ ಮಾಡಿಕೊಟ್ಟಿದ್ದರು. ಕೊನೆಯವನು ಶ್ರೀಪತಿ. ಎಂಜಿನಿಯರಿಂಗ್ ಓದಿ ಪೂನಾದಲ್ಲಿ ಖಾಸಗಿ ಕಂಪನಿಯ ಉದ್ಯೋಗಿಯಾಗಿದ್ದ. ಅವನ ಹೆಂಡತಿಗೂ ಒಳ್ಳೆಯ ಕಂಪನಿಯೊಂದರಲ್ಲಿ ಕೆಲಸ. ರಂಗನಾಥನ ಹೆಣ್ಣು ಮಕ್ಕಳಿಬ್ಬರು ಮದುವೆಯಾಗಿ ಅವರವರ ಸಂಸಾರದಲ್ಲಿ ಮುಳುಗೇಳುತ್ತಿದ್ದರು. ವೆಂಕಟಲಕ್ಷ್ಮಿ ತಾರಾನಾಥನ ವಧುವಾಗಿ ಆ ಮನೆಗೆ ಬಂದು ವರ್ಷ ಉರುಳುವುದರಲ್ಲಿಯೇ ಗಂಡನನ್ನು ಕಳೆದುಕೊಂಡು ದಿಕ್ಕೇಡಿಯಾಗಿದ್ದಳು. ಆಗ ಅವಳಿಗೆ 16 ವರ್ಷ. ಅಲ್ಲಿಂದ ಮುಂದೆ ಅವಳು ನಿಧಾನವಾಗಿ ತವರು ಮನೆಯವರಿಗೂ ಗಂಡನ ಮನೆಯವರಿಗೂ ಆಪತ್ತಿಗೆ ಒದಗುವ ಯಂಚಿಕ್ಕಿಯಾಗಿ ಬದಲಾಗಿ ಇಡೀ ವಂಶಾವಳಿಯ ಯಾವುದೋ ರೆಂಬೆ ಕೊಂಬೆಗಳಲ್ಲಿ ಬಸಿರು ಚಿಗುರಡೆದರೆ ಶಿಶು ಬಾಣಂತಿ ಮೀಸುವುದರಿಂದ ತೊಡಗಿ ಕಾಯಿಲೆ ಕಸಾಲೆ ಆಸ್ಪತ್ರೆ ವಾಸಕ್ಕೆ ಹೋಗಬೇಕಾದಾಗ ಅವರೊಂದಿಗಿರುವ ಶುಶ್ರೂಷಕಿಯಾಗಿಯೂ ಅಡುಗೆಯವಳಾಗಿಯೂ ಆಯಾಯ ಮನೆಗಳ ಅಗತ್ಯ ಪೂರೈಸುತ್ತಿದ್ದಳು. ಇಂತಹ ಸಮಯದಲ್ಲೇ ಒಮ್ಮೆ ತಾರಾನಾಥನ ಮಗಳು ಬಿದ್ದು ಸೊಂಟಕ್ಕೆ ಪೆಟ್ಟಾಗಿ ಮಲಗಿದಲ್ಲೇ ಆದಾಗ ಅವರ ಮನೆಯಲ್ಲಿ 2 ತಿಂಗಳು ಉಳಿದುಕೊಂಡು ಮನೆ ಮಗಳ ಆರೈಕೆ ಮಾಡಿದ್ದಳು. ಆ ಸಮಯದಲ್ಲೇ ಅವಳ ಮಾವನವರು, ಯಾವ ಹೊತ್ತಿಗೆ ಹೋದರೂ ನಮ್ಮೂರಿನ ನಂಜಮ್ಮನ ಖಾನಾವಳಿ ಊಟ ಇಲ್ಲ ಎಂಬ ಮಾತೇ ಇಲ್ಲ. ಆದರೂ ಊಟ ಬೇಕಂದರೆ ಆ ಖಾನಾವಳಿ ಇದ್ದಲ್ಲಿ ನಾವು ಹೋಗಬೇಕು. ಈ ಯಂಚಿಕ್ಕಿ ಮಾತ್ರ ಯಾರು ಬಂದು ನಿನ್ನ ಸರ್ವಿಸ್ ಬೇಕು ಬಾ ಅಂದರೂ ಇಲ್ಲ ಎಂಬ ಮಾತೇ ಇಲ್ಲ. ಹಾಗಾಗಿ ನಮ್ಮ ಯಂಚಿಕ್ಕಿದು ಚಕ್ರ ಕಟ್ಟಿಕೊಂಡ ಖಾನಾವಳಿ ಅಂದಿದ್ದರು. ಯಂಚಿಕ್ಕಿಗೆ ಪಿಚ್ಚೆನಿಸಿದರೂ ಅದು ಹೆಗ್ಗಳಿಕೆಯಾಗಿಯೇ ಕಂಡಿತ್ತು. ಮುಂದಿನ ದಿನಗಳಲ್ಲಿ ಅವಳೇ ಮುಂದಾಗಿ ತನಗೆ ಹೊಸ ನಾಮಕರಣ ಆಗಿದ್ದನ್ನು ರಸವತ್ತಾಗಿ ಹೇಳುತ್ತಿದ್ದಳು. ಆದರೆ ಕ್ರಮೇಣ ಅವಳಿಗೆ ಚಕ್ರ ಕಟ್ಟಿದ ಈ ಖಾನಾವಳಿಯಿಂದ ಬಿಡುಗಡೆ ಬೇಕೆಂದರೂ ಸಿಗದಂಥ ಸ್ಥಿತಿಯಾಗಿತ್ತು. ಈಗ ಈ 70ರ ಇಳಿವಯಸ್ಸಲ್ಲಿ ಮನೆಯ ಕಿರಿಮಗ ಶ್ರೀಪತಿಯೊಂದಿಗೆ ಪುಣೆಗೆ ಹೊರಡಬೇಕಾದ ಅನಿವಾರ್ಯ ಬಂದಿತ್ತು. ಶ್ರೀಪತಿಯೂ ಅವಳ ಕೊಂಡಾಟದ ಮಗನೇ. ಸರೋಜ ಪ್ರತಿ ಬಾರಿ ಬಾಣಂತಿಯಾಗುತ್ತಿದ್ದಂತೆ ಮೊದಲಿನ ಮಗು ಯಂಚಿಕ್ಕಿಯ ಆರೈಕೆಗೆ ಬೀಳುವುದು ಸಹಜವೇ ಆಗಿತ್ತು. ಅದರಲ್ಲೂ ಶ್ರೀಪತಿ ಅವಳನ್ನು ಜಾಸ್ತಿಯೇ ಹಚ್ಚಿಕೊಂಡವನು. ಈಗ ಅವನ ಮನೆಯ ಕಷ್ಟಕ್ಕೆ ಆಗುವುದಿಲ್ಲವೆನ್ನಲು ಸಾಧ್ಯವೇ ಇರಲಿಲ್ಲ.
ಕೊರೋನಾ ಕಾರಣದಿಂದ ಲಾಕ್ಡೌನ್ ಆದಾಗ ಮನೆಗೆ ಬಂದಿದ್ದ ಶ್ರೀಪತಿ, ಅವನ ಹೆಂಡತಿ ಮಂಗಳ, 4 ವರ್ಷದ ಮಗಳು ಚಿನ್ಮಯಿ ವರ್ಷದ ನಂತರ ಮತ್ತೆ ಪುಣೆಗೆ ಹೊರಟಿದ್ದರು. ಇಬ್ಬರಿಗೂ ವರ್ಕ್ ಫ್ರಮ್ ಹೋಮ್, ಜೊತೆಗೆ 2 ದಿನ ಆಫೀಸಿಗೂ ಹೋಗಬೇಕಾಗಿತ್ತು. ಮನೆಯಿಂದ ಕೆಲಸವಾದರೂ ಬೆಳಗ್ಗೆ 10 ಗಂಟೆಗೆ ಇಬ್ಬರು ಅವರವರ ಕಂಪ್ಯೂಟರ್ ಎದುರು ಕುಳಿತಾಗಬೇಕು. ಅದರಲ್ಲೂ ಮಂಗಳಯದು ಹೆಚ್ಚು ಒಳ್ಳೆಯ ಪೊಸಿಷನ್, ಸಂಬಳವೂ ಜಾಸ್ತಿ. ನರ್ಸರಿಗೆ ಹೋಗುವ ಮಗು ಚಿನ್ಮಯಿಗೆ ಈಗ ನರ್ಸರಿಯೂ ಇಲ್ಲದ್ದರಿಂದ ಅವಳನ್ನು ನೋಡಿಕೊಳ್ಳುವುದು ಯಾರು ಎಂಬ ಸಮಸ್ಯೆಗೆ ಉತ್ತರವಾಗಿ ಕಂಡಿದ್ದು ಯಂಗ್ಚಿಕ್ಕಿ. ಶ್ರೀಪತಿ ತಾಯಿಯೊಂದಿಗೆ ಸಮಸ್ಯೆ ಹೇಳಿಕೊಂಡಾಗ ಅವನಿಗೆ ತಾಯಿಯೇ ಈ ಪರಿಹಾರವನ್ನು ಕೊಟ್ಟಿದ್ದರು. ಯಂಗ್ಚಿಕ್ಕಿಗೆ ಹಿಂದೆ ಮುಂದೆ ಯಾರೂ ಇಲ್ಲದ್ದರಿಂದ ಅವಳನ್ನು ಕೇಳುವಂಥದ್ದೇನೂ ಇರಲಿಲ್ಲ. ಮನೆ ಜನಕ್ಕಿಂತ ಒಡನಾಟ ಜಾಸ್ತಿ ಇದ್ದಿದ್ದು ಅವಳಿಗೆ ತಾನು ಬೇರಿಳಿಸಿದ ಆ ನೆಲದ ಮೇಲೆ, ಒಡನಾಡುತ್ತಿದ್ದ ಜಾನುವಾರುಗಳ ಮೇಲೆ. ಈಗ ಇದ್ದಕ್ಕಿದ್ದಂತೆ ಬಂದೆರಗಿದ ಪ್ರಯಾಣ ಅವಳನ್ನು ಇನ್ನಿಲ್ಲದಂತೆ ಘಾಸಿಗೊಳಿಸಿತ್ತು. ಆದರೆ ಕಂಡವರ ಋಣಬಾಧೆಯಲ್ಲಿ ಬಿದ್ದವಳು ತಾನೆಂದು ನಂಬಿದವಳಿಗೆ ಇಲ್ಲವೆಂಬ ಪದ ಬಳಸಿ ಅಭ್ಯಾಸವಿರಲಿಲ್ಲ. ಮರುಬೆಳಗ್ಗೆಯೇ ಅವರು ಹೊರಡುವವರಿದ್ದರು. ಬೆಳಗ್ಗೆ ನಿಗದಿಯಾಗಿದ್ದ ಸಮಯಕ್ಕೆ ಮನೆಯಿಂದ ಬೇಗ ಹೊರಟಿದ್ದರು. ಸುರಿಯುತ್ತಿರುವ ಮಳೆಯಿಂದಾಗಿ ಶ್ರೀಪತಿ ಕಾರನ್ನು ನಿಧಾನವಾಗಿಯೇ ಚಲಿಸುತ್ತಿದ್ದ. ಸುರಿಯುತ್ತಿರುವ ಮಳೆಯಿಂದಾಗಿ ಶ್ರೀಪತಿ ಕಾರು ಚಲಾಯಿಸುತ್ತಿದ್ದುದು ಬಹಳ ನಿಧಾನವಾಗಿ ನಡೆದಿತ್ತು. ಚಿನ್ಮಯಿಗೆ ಯಂಕಜ್ಜಿ ತಮ್ಮೊಂದಿಗೆ ಬರುತ್ತಿರುವ ಸಂಭ್ರಮವಾಗಿತ್ತು. ಯಂಗ್ಚಿಕ್ಕಿಗೆ ಊರು ದೂರ ಸರಿಯುತ್ತಿರುವ ಶೂನ್ಯ. ಭೀಮಸಮುದ್ರ ಸೇತುವೆಗೆ 1 ಕಿಲೋಮೀಟರ್ ಇದೆ ಅನ್ನುವಾಗ ಮುಂದೆ ಟ್ರಾಫಿಕ್ ಜಾಮ್ ಇರುವಂತೆ ಕಂಡಿತು ಶ್ರೀಪತಿಗೆ. ತುಸು ಮುಂದೆ ಹೋಗುತ್ತಿದ್ದಂತೆ ದಾರಿ ಬದಿ ಇದ್ದವರು ಕೈ ತೋರಿಸಿ, ಸೇತುವೆ ಮೇಲೆ ಲಾರಿ ಪಲ್ಟಿಯಾಗಿದೆ, ನೀವು 1 ಕಿಲೋಮೀಟರ್ ಹೋಗಿ ಅಲ್ಲಿಂದ ಎಡಗಡೆಯ ರಸ್ತೆಯಲ್ಲಿ ಹೋದರೆ ಗುಡ್ಡದ ಅಮ್ಮನವರ ದೇವಸ್ಥಾನ ಸಿಗುತ್ತೆ, ಅಲ್ಲಿಂದ ನೀವು ಬೆಳಗಾಂ ಹೆದ್ದಾರಿ ರಸ್ತೆಗೆ ಸೇರ್ಕೊಳ್ಬಹುದು ನೋಡಿ ಅಂದರು. ಶ್ರೀಪತಿ ಕಾರ್ ರಿವರ್ಸ್ ತೆಗೆದು ಸೈಡಿಗೆ ಹಾಕಿ ಗುಡ್ಡದ ಅಮ್ಮನವರ ದೇವಸ್ಥಾನಕ್ಕೆ ಗೂಗಲ್ ಮ್ಯಾಪ್ ಸೆಟ್ ಮಾಡಿದ. 40 ಕಿಲೋಮೀಟರ್ ದೂರ ತೋರಿಸುತ್ತಿತ್ತು. ಯಂಗ್ಚಿಕ್ಕಿಗೆ ಗುಡ್ಡದ ಅಮ್ಮ ಎಂಬುದು ಕಿವಿಗೆ ಬಿದ್ದಿದ್ದೇ ತಡ. ಕನವರಿಸುತ್ತಿದ್ದುದು ಕಣ್ಮುಂದೆ ಪ್ರತ್ಯಕ್ಷ ಆದ ಅನುಭವ. ಸರೋಜಕ್ಕನ ಬಾಯಿಯಲ್ಲಿ ಅನ್ನ ಸುರಿಯುವ ಭಂಗಿಯಲ್ಲಿ ನಿಂತಿರುವ ಗುಡ್ಡದ ಅಮ್ಮನ ವರ್ಣನೆ ಕೇಳಿ ಷಣ್ಮುಖನ ಮೊಬೈಲಲ್ಲಿ ದೇವಸ್ಥಾನ ಪರಿಸರದ ವಿಡಿಯೋ ಎಲ್ಲ ನೋಡಿದ ಮೇಲೆ, ಅದರಲ್ಲೂ ಅಮ್ಮನವರ ಚಿತ್ರಪಟ ನೋಡಿದ ಮೇಲೆ ತಾನೂ ಒಮ್ಮೆಯಾದರೂ ಗುಡ್ಡದ ಅಮ್ಮನನ್ನು ಕಾಣಬೇಕು ಎಂಬ ಆಸೆ ಆಗಿತ್ತು. ಅವಳದನ್ನು ಹೇಳಿಕೊಂಡಾಗ ಸರೋಜಕ್ಕ, ಹೋಗಬೇಕು ಅಂದುಕೊಂಡ ಕೂಡಲೇ ಹೋಗುವಂಥ ಜಾಗ ಅಲ್ಲ ಅದು, ಆ ಅಮ್ಮನವರಿಗೂ ಮನಸ್ಸಾಗಬೇಕು, ಮುಂದಿನ ಜನ್ಮದಲ್ಲಾದರೂ ನಮ್ಮ ಯಂಕುಗೆ ಗಂಡನ ಜೊತೆ ಬಾಳುವ ಭಾಗ್ಯ ಕೊಡು ಅಂತ ನಿನ್ನ ಲೆಕ್ಕದಲ್ಲಿ ನಾನೇ ಬೇಡ್ಕೊಂಡೆ, ತಗ ಪ್ರಸಾದ ಹಚ್ಕೋ ಎಂದು ಕುಂಕುಮ ಪಟ್ಲ ಮುಂದೆ ಹಿಡಿದಿದ್ದಳು. ಈಗ ದುತ್ತನೆ ಅಂತ ಒಂದು ಸಮಯ ಎದುರಾಗಿದೆ. ಮಗ ಶ್ರೀಪತಿ, ಹಾಗಾದರೆ ಅಮ್ಮನವ್ರ ದರ್ಶನ ಮಾಡಿಸ್ಬಿಡೋ ಈ ಯಂಗ್ಚಿಕ್ಕಿಗೆ, ಅಷ್ಟಾದರೆ ಮತ್ತೆ ಹೊರಳಿ ಈ ಊರಿಗೆ ಬರದೇ ಇದ್ದರೂ ಚಿಂತೆ ಇಲ್ಲ, ದೀನಳಂತೆ ಕೇಳಿದಳು. ಯಾವತ್ತೂ ಇಷ್ಟೊಂದು ದೈನೇಸಿಯಂತೆ ಮಾತಾಡಿರದ ಯಂಗ್ಚಿಕ್ಕಿಯನ್ನು ಅವಾಕ್ಕಾಗಿ ನೋಡಿದ ಶ್ರೀಪತಿ. ಮಂಗಳೆ ಗಾಬರಿಯಿಂದ, ಅಯ್ಯೋ, ದೇವಸ್ಥಾನದೊಳಗೆ ಹೋಗೋದಂದರೆ 1-2 ಗಂಟೆ ಆದರೂ ಟೈಮ್ ಬೇಕು, ನಾವು ಪೂನಾ ತಲುಪುವಾಗ ಬೆಳಗಿನ ಜಾವನೇ ಆದಿತ್ತು ಅಂದಳು. ಹೇಗೂ ನಮಗಿನ್ನೂ ಊಟಕ್ಕೆ ಹೋಟೆಲ್ ಸರಿಯಾಗಿ ಸಿಗೋದಿಲ್ಲ, ದೇವಸ್ಥಾನದಲ್ಲಿ ದಿನ ಒಳ್ಳೆ ಪಾಯಸದ ಊಟ ಹಾಕ್ತಾರಂತೆ, ಅಮ್ಮನವರ ದರ್ಶನ ಮಾಡಿ ಉಂಡು ಹೊರಟ್ರೆ ಅದೊಂದು ಕೆಲಸ ಆಯ್ತಲ್ವ ಮಂಗಳ, ಹೋಟೆಲಿಗೆ ಹೋದರೂ ಅಷ್ಟು ಸಮಯ ಬೇಕು ಅಂದವನೇ ಚಿನ್ಮಯಿಯತ್ತ ತಿರುಗಿ, ಇವತ್ತು ನಮ್ಮ ಚಿನ್ನುಗೆ ಅಮ್ಮನವರ ಅನ್ನ ಪಾಯಸದ ಊಟ ಅಂದ. ಚಿನ್ಮಯಿಯು ಖುಷಿಯಿಂದ ಹೂಂಗುಟ್ಟಿದಳು. ಹೆಸರಿಗೆ ತಕ್ಕಂತೆಯೇ ಕಾರು ಮುಂದುವರಿದ ಹಾಗೆಲ್ಲ ಕಂಡಿದ್ದು ಕಿರು ಘಾಟಿ ರಸ್ತೆ. ಘಾಟಿ ದಾಟಿ ತುಸು ಮುಂದೆ ಹೋಗುತ್ತಿದ್ದಂತೆ ದೇವಸ್ಥಾನದತ್ತ ಹೊರಳುವ ಕುರುಹಾಗಿ ದೊಡ್ಡ ಕಮಾನು ಎದುರಾಯಿತು. ಯಂಗ್ಚಿಕ್ಕಿಗೆ ತನ್ನೊಳಗೆ ಏನಾಗುತ್ತಿದೆ ಎಂದೇ ಅರ್ಥವಾಗದಷ್ಟು ಉದ್ವೇಗ, ಸಂತೋಷ. ಕೊರೋನಾ ಕಾಲವಾದರೂ ಅಮ್ಮನ ದರ್ಶನಕ್ಕೆ ಬಂದವರಿದ್ದರು. ಹೆಚ್ಚಿನವರು ಮಾಸ್ಕ್ ಕಟ್ಟಿಕೊಂಡಿದ್ದರೆ ಕೆಲವರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ದರು. ಪಾರ್ಕಿಂಗ್ ಆವರಣದಲ್ಲಿ ವಾಹನ ನಿಲ್ಲಿಸಿ ದೇವಸ್ಥಾನದ ಅಂಗಳದತ್ತ ನಡೆದು ಹೊರಟರು. ಮಂಗಳ ಹೆಗಲ ಚೀಲವನ್ನು ತೆಗೆದುಕೊಂಡು ಮಾಸ್ಕ್ ಹಾಕಿಕೊಂಡರೆ ಚಿನ್ಮಯಿಯನ್ನು ಎತ್ತಿಕೊಂಡು ನಡೆದ ಆಕೆಯ ತಂದೆ. ಯಂಗ್ಚಿಕ್ಕಿಗೂ ಮಾಸ್ಕ್ ಕೊಟ್ಟರು. ಶ್ರೀಪತಿ ಮುಂದೆ ಹೆಜ್ಜೆ ಹಾಕಿದರೆ ಉಳಿದವರು ಆತನ ಹಿಂದೆ ಹಿಂದೆ. ದೇವಸ್ಥಾನದತ್ತ ಹೋಗುತ್ತಿರುವ ಜನರ ನಡುವೆಯೇ ಇವರು ಸೇರಿಕೊಂಡರು. ಹೊಳೆ ಹರಿಯುತ್ತಿರುವ ಸದ್ದು ಜುಳು 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 ಕಿವಿ ತುಂಬುತ್ತಿತ್ತು. ದೇವಸ್ಥಾನದ ಹೆಬ್ಬಾಗಿಲೊಳಗೆ ಕಾಲಿಡುತ್ತಿದ್ದಂತೆ ಬೊಗಸೆಯಿಂದ ಅನ್ನ ಸುರಿಯುತ್ತಿರುವ ಅಮ್ಮನವರ ಮೂರ್ತಿ, ಅದರಲ್ಲೂ ಆ ಕಣ್ಣೊಳಗಿನ ಆರ್ದ್ರತೆ ಯಂಗ್ಚಿಕ್ಕಿಯನ್ನು ವಿಚಕ್ಷಣವಾಗಿ ಸೆಳೆಯಿತು.
ತಾನು ಮೇಯಿಸಿದ ಶಿಶು ಬಾಣಂತಿಯರು ಕಣ್ಮುಂದೆ ಸುಳಿದರು. ಆ ಶಿಶುಗಳ ಕೈ, ಕಾಲು, ಮೂಗು ಎಂದು ಎಣ್ಣೆ ಹಚ್ಚಿ ತಿದ್ದಿ ತೀಡಿ ಅಭ್ಯಂಗ ಮಾಡಿಸಿದ್ದು ನೆನಪಾಯಿತು. ಈ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿ ಎಷ್ಟು ಪ್ರೀತಿಯಿಂದ ಇದನ್ನು ಕೆತ್ತಿದನೋ ಆ ತಾಯಿಗೇ ಗೊತ್ತು ಅನಿಸಿತವಳಿಗೆ. ಒಂದು ಪುಟ್ಟ ಹಾಳೆ ತಟ್ಟೆಯಲ್ಲಿ ಬಿಸಿ ಬಿಸಿ ಪ್ರಸಾದವೆಂದು ಪಾಯಸವನ್ನು ಕೊಡುತ್ತಿದ್ದರು. ಅಮ್ಮನವರ ಪಾದದ ಬಳಿ ಕುಂಕುಮದ ಬಟ್ಟಲಿಟ್ಟಿದ್ದರು. ಎಂಚಿಕ್ಕಿ ಪೂಜಾರಿ ನೀಡಿದ ಬಟ್ಟಲು ಹಿಡಿದು ವಿಗ್ರಹದಿಟ್ಟಿಸಿದಳು. ಅಂತೂ ಎಂಚಿಕ್ಕಿಗೂ ನಿನ್ನ ಖಾನಾವಳಿಯ ಊಟ ಸಿಕ್ತು ಅನ್ನುತ್ತಾ ಹಾಳೆ ತಟ್ಟೆ ಕಣ್ಣಿಗೊತ್ತಿಕೊಂಡಳು. ಅವಳ ಮಾತು ಮುಂದೆ ನಿಂತಿದ್ದ ಮಂಗಳ ಕಿವಿಗೆ ಬಿತ್ತು. ಇಲ್ಲೂ ನೀ ಹಲ್ಬೋದು ಬಿಟ್ಟಿಲ್ವಾ? ಯಾರ ಕಿವಿಗಾದರೂ ಬಿದ್ದರೆ ಹುಚ್ಚು ಅಂದ್ಕೊಂಡಲ್ವಾ ಎಂದು ಸಣ್ಣಗೆ ಗದರಿದಳು. ಎಂಚಿಕ್ಕಿ ತಪ್ಪಿತಸ್ಥಳಂತೆ ಮನಸ್ಸಿಗೆ ಬಂದಿದ್ದು ಹೇಳಿಬಿಟ್ಟೆ ನೋಡು ಅಂದಳು. ಪಾಯಸದ ತಟ್ಟೆ ಹಿಡಿದುಕೊಂಡು ಹೊರ ಹೋಗಲು ಬೇರೆಯೇ ಬಾಗಿಲು. ಆ ಬಾಗಿಲಿಂದ ಹೊರಬಿದ್ದೊಡನೆ ಸಣ್ಣ ಹೂತೋಟದ ಪಕ್ಕದಲ್ಲಿ ಕಲ್ಲು ಹಾಸಿದ ಕಾಲು ಹಾದಿ. ತುಸು ಮುಂದುವರಿದಾಗ 3 ದಿಕ್ಸೂಚಿ, ಒಂದರ ಕೆಳಗೆ ಊಟದ ಶಾಲೆ ಎಂದು ಬರೆದಿದ್ದರೆ ಜನರೆಲ್ಲ ಅತ್ತವೇ ಜಾಸ್ತಿ ನಡೆಯುತ್ತಿದ್ದರು. ಮಂಗಳೆ ಚಿನ್ಮಯಿಗೆ ಉಣಿಸುವಷ್ಟರಲ್ಲಿ ಎಂಚಿಕ್ಕಿ ಶ್ರೀಪತಿಯರ ಊಟ ಮುಗಿದಿತ್ತು. ಮಂಗಳೆಯ ಊಟ ಮುಗಿಸುವಷ್ಟರಲ್ಲಿ ಹೊಳೆಬಾಗಿಲು ಸುತ್ತಿ ಬಂದರಾಯ್ತೆಂದು ಶ್ರೀಪತಿ, ಚಿನ್ಮಯಿ, ಎಂಚಿಕ್ಕಿಯರನ್ನ ಕೂಡಿಕೊಂಡು ಹೊರಟ. ದೇವಳದ ಆವರಣದ ತುದಿಯಲ್ಲಿ ಹೊಳೆಗಿಳಿಯಲು ಮೆಟ್ಟಿಲುಗಳು, ಅಲ್ಲಲ್ಲಿ ಮಂಡಕ್ಕಿ ಮಾರುತ್ತಿರುವ ಹುಡುಗರು. ಜನ ಗುಂಪು ಗುಂಪಾಗಿ ಕುಳಿತು ಮೀನುಗಳಿಗೆ ಮಂಡಕ್ಕಿ ಚೆಲ್ಲುತ್ತಿದ್ದರು. ಚಿನ್ಮಯಿಗಂತೂ ಅನಿರೀಕ್ಷಿತ ಖುಷಿ. 3 ಜನ ಒಂದೊಂದು ಜಾಗ ಹಿಡಿದು ಕುಳಿತರು. ಚಿನ್ಮಯಿ ಅಪ್ಪನ ಕೈಯಿಂದ ತನ್ನ ಬೊಗಸೆಯಲ್ಲಿ ಹಿಡಿಯುವಷ್ಟು ಮಂಡಕ್ಕಿ ತುಂಬಿಕೊಂಡು ನದಿಗೆ ಚೆಲ್ಲಿದಳು. ಪೈಪೋಟಿಯಲ್ಲಿ ತಿನ್ನುವ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಪಳಪಳ ಹೊಳೆಯುವ ಮೀನುಗಳನ್ನು ನೋಡಿ ಖುಷಿ ಪಡುತ್ತಿದ್ದಳವಳು. ತುಸು ಹೊತ್ತು ಚಿನ್ಮಯಿ ಜೊತೆ ತಾನು ಮಂಡಕ್ಕಿ ಹಾಕಿದ ಎಂಚಿಕ್ಕಿಗೆ ತನ್ನ ಪಕ್ಕದಲ್ಲೇ ಕುಳಿತಿದ್ದ ಸುಮಾರು 60ರ ಮೇಲಿನ ಪ್ರಾಯವಿರಬಹುದಾದ ಒಂಟಿ ಹೆಂಗಸನ್ನು ಮಾತಾಡಿಸಬೇಕೆಂಬ ತುಡಿತ ತಡೆಯಲಾಗಲಿಲ್ಲ. ಅವಳ ಊರು ಕೇರಿ ವಿಚಾರಿಸಿದಳು. ಆದರೆ ಸ್ವಲ್ಪ ಆಧುನಿಕಳಂತೆ ಕಾಣುತ್ತಿದ್ದ ಆ ಮಹಿಳೆಗೆ ಹೀಗೆ ಹಳ್ಳಿ ಗಮಾರಳಂತೆ ಪತ್ತಲ ಸುತ್ತಿಕೊಂಡು ಕಪ್ಪು ಬೊಟ್ಟು ಇಟ್ಟುಕೊಂಡಿರುವ ಎಂಚಿಕ್ಕಿ ಮಾತಾಡಿಸುವುದು ಇಷ್ಟವಾಗದಿದ್ದರೆ ಸುಮ್ಮನೆ ಮುಜುಗರ ಅನುಭವಿಸಬೇಕಲ್ಲ ಅನಿಸಿ ಶ್ರೀಪತಿ ತುಸು ಕೆಮ್ಮಿ ಎಂಚಿಕ್ಕಿ ತನ್ನತ್ತ ನೋಡುವಂತೆ ಮಾಡಿದ. ಶುರು ಹಚ್ಕೊಂಡ್ಯಾ ಎಂಬಂತೆ ಕಣ್ಣಲ್ಲೇ ಗದರಿದ. ಅಷ್ಟರಲ್ಲಿ ಆ ಹೆಂಗಸು ತಾನು ಇಲ್ಲೇ ಆಶ್ರಮವಾಸಿ ಎಂದಿದ್ದು ಮಾತ್ರ ತೀರಾ ಅನಿರೀಕ್ಷಿತ ಇಬ್ಬರಿಗೂ. ತಾನು ಇಲ್ಲೇ ಹತ್ತಿರದ ಹಳ್ಳಿಯವಳಾಗಿದ್ದು ಟೀಚರ್ ಕೆಲಸ ಮಾಡುತ್ತಿದ್ದೆ, ನಿವೃತ್ತಿಯಾಗಿದ್ದನ್ನು ಹೇಳಿ ಆಕೆಯ ಮಗ ವಿದೇಶದಲ್ಲಿ ಇರುವುದನ್ನು, ಮಗಳು ಮುಂಬೈಯಲ್ಲಿರುವುದನ್ನು, ಮಗಳು ಮುಂಬೈಗೆ ಕರೆದರೂ ತಾನು ಹೋಗಲೇ ಇಷ್ಟಪಡದೇ ಇದ್ದಾಗ ಊರಲ್ಲಿ ಒಬ್ಬಳೇ ಇರುವುದು ಬೇಡ ಅಂದುಕೊಂಡು ಇಲ್ಲೇ ಆಶ್ರಮದಲ್ಲಿ ಉಳಿಯುವ ವ್ಯವಸ್ಥೆ ಮಾಡಿಕೊಂಡೆ, ತನಗಿಲ್ಲಿ ತುಂಬ ನೆಮ್ಮದಿ ಇದೆ ಎಂದು ಅವಳು ಖುಷಿಯಲ್ಲಿ ವಿವರಿಸುತ್ತಿದ್ದಳು. ಶ್ರೀಪತಿಗೆ ಮಕ್ಕಳಿದ್ದು ಅವರು ಕರೆದರೂ ಹೋಗದೆ ವೃದ್ಧಾಶ್ರಮದಲ್ಲಿ ಉಳಿದುಕೊಂಡು ಮಕ್ಕಳಿಗೆ ಅವಮಾನವಾಗುವಂತೆ ಮಾಡುತ್ತಿದ್ದಾಳೆ ಈಕೆ ಅನಿಸಿ ಅಸಮಾಧಾನವಾಯಿತು. ತನ್ನ ಎಂಚಿಕ್ಕಿ ಎಷ್ಟು ಒಳ್ಳೆಯವಳು ಎಂದು ತೋರಿಸಿಕೊಡಲೆಂಬಂತೆ ಎಂಚಿಕ್ಕಿ ತನ್ನ ಮಗಳನ್ನು ನೋಡಿಕೊಳ್ಳಲೆಂದೇ ಈ ವಯಸ್ಸಿನಲ್ಲಿ ತಮ್ಮೊಂದಿಗೆ ಪುಣೆಗೆ ಬರುತ್ತಿರುವುದನ್ನು, ಅವಳಿಗೆ ವಿದ್ಯಾಭ್ಯಾಸ ಇಲ್ಲದೇ ಇರುವುದನ್ನು, ಅವಳು ಭಾಷೆ ಗೊತ್ತಿಲ್ಲದ ತಮ್ಮ ಊರಿಗೆ ತಮಗಾಗಿಯೇ ಬರುತ್ತಿರುವುದನ್ನು ಹೆಮ್ಮೆಯಿಂದ ವಿವರಿಸಿದ. ಸಾಮಾನ್ಯವಾಗಿ ಯಾರಾದರೂ ಹೊಗಳಿದರೆ ಖುಷಿಯಿಂದ ಅರಳುವ ಎಂಚಿಕ್ಕಿಯ ಮುಖ ಸಪ್ಪಗೆಯೇ ಇತ್ತು. ಶ್ರೀಪತಿಗೆ ಅವಳ ಈ ನಮೂನೆ ಹೊಸದು. ಅಷ್ಟರಲ್ಲಿ ಮಂಗಳ ಬಂದಿದ್ದರಿಂದ ಚಿತ್ರಣ ಬದಲಾಯಿತು. ಚಿನ್ಮಯಿ ಮೀನು ತೋರಿಸುವ ಆತುರಕ್ಕೆ ಬಿದ್ದಳು. ತಾಯಿ ಮಗಳು ತುಸು ಹೊತ್ತು ಆಟವಾಡಿದರು. ಮಂಗಳೆ ತಾವು ಹೋಗಬೇಕಾದ ದಾರಿಯ ದೂರ ನೆನಪಿಸಿ ಎಲ್ಲರನ್ನೂ ಎಬ್ಬಿಸಿದಳು. ಶ್ರೀಪತಿ ಮಗಳನ್ನ ಅನುನಯಿಸಿ ಹೊರಡಿಸಿದ. ಎಂಚಿಕ್ಕಿಯು ಮನಸ್ಸಿಲ್ಲದ ಮನಸ್ಸಿನಿಂದ ಹೆಂಗಸಿಗೆ ವಿದಾಯ ಹೇಳಿ ಮಂಗಳೆಯ ಹಿಂದೆ ಹೊರಟಳು. ಆದರೆ ಒಂದೊಂದು ಹೆಜ್ಜೆಗೂ ಪಾದಗಳು ಮಣಭಾರವಾಗಿತ್ತು. ಅವಳಿಗಿಂತ 3 ಮೆಟ್ಟಿಲು ಮೇಲೆ ಮಂಗಳೆಗಿಂತ ಮತ್ತೆರಡು ಮೆಟ್ಟಿಲು ಮುಂದೆ ಶ್ರೀಪತಿ ಹಾಗೂ ಚಿನ್ಮಯಿ. ಆವರಣದ ಬಾಗಿಲು ದಾಟಿ ಹೊರಹೋಗುವ ದಾರಿಗೆ ಎಲ್ಲರೂ ಹೊರಳಿಕೊಳ್ಳುತ್ತಿದ್ದಂತೆ ಎಂಚಿಕ್ಕಿ ತಟ್ಟನೆ ನಿಂತಳು. ಮೆಲ್ಲ ಮೆಲ್ಲ ಜನ ಹೆಚ್ಚಿರುವ ಕಡೆ ಸರಿಯುತ್ತಾ ತಲೆ ಮೇಲೆ ಸೆರಗು ಎಳೆದುಕೊಂಡು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬರುತ್ತಿರುವ ಜನರ ನಡುವೆ ಸೇರಿಕೊಂಡಳು. ಹೆಬ್ಬಾಗಿಲು ದಾಟುವಾಗ ಎಂಚಿಕ್ಕಿಗಾಗಿ ತಿರುಗಿ ನೋಡಿದ ಮಂಗಳೆಗೆ ಅವಳು ಎಲ್ಲೂ ಕಾಣಿಸಲಿಲ್ಲ. ಎಂಚಿಕ್ಕಿ ಎಂಚಿಕ್ಕಿ ಎಂದು ಕರೆಯುತ್ತಾ ಮತ್ತೆ ಮತ್ತೆ ಹಿಂದೆ ಬಂದಳು. ಅವಳು ಅತ್ತಿತ್ತ ನೋಡಲಾರಂಭಿಸಿದಳು. ಮೆಟ್ಟಿಲುಗಳ ಮೇಲೂ ಅವಳು ಕಾಣಿಸಲಿಲ್ಲ. ಮತ್ತೊಬ್ಬ ಹೆಂಗಸು ಮೊದಲು ಕುಳಿತಲ್ಲೇ ಕುಳಿತಿದ್ದಳು. ಮಂಗಳ ಗಾಬರಿಯಿಂದ ಈಗ ಶ್ರೀಪತಿಯನ್ನ ಕರೆದಳು. ಇಬ್ಬರು ಒಂದೊಂದು ಬದಿ ಹುಡುಕಲಾರಂಭಿಸಿದರು. ಅಡಗಿ ನಿಂತು ಇದನ್ನೆಲ್ಲ ಗಮನಿಸುತ್ತಿದ್ದ ಎಂಚಿಕ್ಕಿಗೆ ಮಂಗಳೆ ತಾನಿರುವತ್ತಲೇ ಬರುತ್ತಿರುವುದು ಕಂಡಿತು.
ಆದರೆ ಆಕೆ ತನ್ನನ್ನು ಕಂಡಿಲ್ಲ ಎಂಬುದು ಅವಳಿಗೆ ಅರ್ಥವಾಗುತ್ತಿದ್ದಂತೆ ಮರೆಗೆ ಸರಿದು ನಿಂತಳು. ಆದರೆ ಅದೇ ಹೊತ್ತಿಗೆ ಇನ್ನೊಂದು ಬದಿಯಿಂದ ಬರುತ್ತಿದ್ದ ಶ್ರೀಪತಿಯ ಕಣ್ಣಿಗೆ ಎಂಚಿಕ್ಕಿ ಬಿದ್ದಳು. ಆತ ಖುಷಿಯಿಂದ ಕರೆಯಬೇಕೆಂದುಕೊಂಡು ಬಾಯಿ ತೆರೆಯುವಷ್ಟರಲ್ಲಿ ಮಂಗಳ ಅವನ ಕಣ್ಣಿಗೆ ಬಿದ್ದಳು. ಎಂಚಿಕ್ಕಿ ಮಂಗಳೆಯನ್ನ ಕಂಡು ಅಡಗುತ್ತಿರುವುದನ್ನು ಅವನು ಗಮನಿಸಿದ. ಒಂದು ಕ್ಷಣ ಏನಾಗುತ್ತಿದೆ ಎಂದರಿವಾಗದೆ ಬೆಪ್ಪನಂತೆ ನಿಂತು ಎಂಚಿಕ್ಕಿಯನ್ನೇ ಗಮನಿಸಿದ. ಮರೆಗೆ ಸರಿಯುತ್ತಾ ಮಂಗಳೆಯನ್ನು ಗಮನಿಸುವುದರಲ್ಲೇ ಮಗ್ನಳಾಗಿದ್ದ ಎಂಚಿಕ್ಕಿಯನ್ನು ಹಿಂದಿನಿಂದ ಹೋಗಿ ಗಕ್ಕನೆ ಹಿಡಿದು ನಿಲ್ಲಿಸಿ, ಇದೆಂಥ ಹುಚ್ಚಾಟ ಎಂಚಿಕ್ಕಿನಿಂದು? ಅವನ ಧ್ವನಿ ತುಸು ಏರಿತ್ತು. ಮಾಲು ಸಮೇತ ಸಿಕ್ಕಿಬಿದ್ದೆನೆಂದರಿವಾದ ಎಂಚಿಕ್ಕಿ ಗರಬಡಿದವಳಂತೆ ಅರೆಗಳಿಗೆ ಶ್ರೀಪತಿಯನ್ನೇ ದಿಟ್ಟಿಸುತ್ತಾ ನಿಂತಳು. ಅಷ್ಟರಲ್ಲಿ ಮಂಗಳೆಯು ಬಂದು ಸೇರಿಕೊಂಡಳು. ಎಂಚಿಕ್ಕಿ ಇದ್ದಕ್ಕಿದ್ದಂತೆ ಎರಡೂ ಕೈ ಜೋಡಿಸಿ, ನಾ ಇನ್ಮುಂದೆ ಇಲ್ಲೇ ಇರ್ತೇನೋ ಶ್ರೀಪತಿ, ನಿನ್ನ ಎಂಚಿಕ್ಕಿಗೆ ಖಾನಾವಳಿ ನಡೆಸಿ ಸಾಕಾಗೋಯ್ತು ಮಗ. ದುಃಖ ಉಕ್ಕುವ ಅನುಭವವಾಗಿ ಬಾಯಿಗೆ ಸೆರಗು ಜಡಿದಳು. ಏನೂ ಮಾತಾಡಬೇಡವೆಂದು ಮಂಗಳೆಗೆ ಸನ್ನೆ ಮಾಡಿದ ಶ್ರೀಪತಿ ಮಗಳನ್ನು ಮಂಗಳೆಯ ಕೈಗೆ ದಾಟಿಸಿ ಎಂಚಿಕ್ಕಿಯ ಕೈ ಹಿಡಿದು ಒಂದು ಬದಿಯಲ್ಲಿ ಕುಳಿತ. ದೇವರ ಜಾಗದಲ್ಲಿ ಇಂಥದ್ದೆಲ್ಲ ಸಾಮಾನ್ಯ ಎಂಬಂತೆ ಜನ ಒಮ್ಮೆ ಅವರತ್ತ ನೋಡಿ ತಮ್ಮ ಪಾಡಿಗೆ ಮುಂದುವರಿದರು. ಎಂಚಿಕ್ಕಿ, ನಿಂಗೆ ಆ ಹೆಂಗಸು ನೋಡಿದ ಮೇಲೆ ಒಂದಷ್ಟು ದಿನ ಇಲ್ಲೇ ಉಳಿಯುವ ಆಸೆ ಆಗಿದ್ದಲ್ವಾ? ನೋಡು, ಈಗ ನೀನು ಹೊರಡು. ಸ್ವಲ್ಪ ದಿವಸ ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿ ನಿನ್ನ ಇಲ್ಲಿಗೆ ನಾನು ಕರ್ಕೊಂಡು ಬಂದುಬಿಡ್ತೇನೆ. ನಿಂಗೆ ಸಾಕು ಅನಿಸೋಷ್ಟ ತಂದೆನ ನೀನು ಇಲ್ಲೇ ಇದ್ದು ಬಿಡು, ಮತ್ತೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂದ. ಎಂಚಿಕ್ಕಿ ಎರಡೂ ಕೈ ಮುಗಿದಳು. ಮಗ, ಬಾಳೆ ಮೂಲೆ ವಂಶಾವಳಿಗೂ ಈ ಎಂಚಿಕ್ಕಿಗೂ ಋಣ ಮುಗಿಯಿತು. ಇನ್ನೇನಿದ್ರೂ ಈ ಜನ್ಮಕ್ಕೆ ಅಮ್ಮನ ಋಣ ಮಾತ್ರ ಸಾಕು ಮಗ. ನೀನೂ ಅಷ್ಟೇ ನೋಡು, ಹೆತ್ತ ಋಣ ಸಾಕಿ ಸಂದಾಯ ಮಾಡ್ಕೊ. ಸ್ವಲ್ಪ ದೃಢವಾಗಿಯೇ ಇತ್ತು ಅವಳ ಮಾತು. ಕೊನೆಯಾಗಿ ಮಂಗಳಾಗೆ ತನ್ನ ಅತ್ತೆಯವರು ಎಂಚಿಕ್ಕಿ ಮಹಾಚಾಲಾಕಿ, ಎಷ್ಟು ಹೊತ್ತಿಗೆ ಅಂತ ನಾಟಕ ಮಾಡ್ತಾಳೋ ತಿಳಿಯೋದಿಲ್ಲ, ಯಾವಾಗಲೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಎಂದು ಎಚ್ಚರಿಸಿದ್ದು ನೆನಪಾಯಿತು. ಎಂಚಿಕ್ಕಿ, ಏಳು ಮೇಲೆ ಈಗಲೇ ತಡ ಆಗಿದೆ. ನಾಳೆ ನಮಗಿಬ್ಬರಿಗೂ ತುಂಬ ಕೆಲಸ ಇದೆ. ಚಿನ್ಮಯಿಗೂ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ನಿಂಗೆ ತೋರಿಸಿಕೊಟ್ಟು ನಾನು ಕೆಲಸ ಶುರು ಮಾಡಬೇಕು. ಆಫೀಸ್ ಟೈಮಿಗೆ ಲ್ಯಾಪಿ ಮುಂದೆ ಕೂತಾಗಬೇಕು ನನಗೆ, ತುಸು ಅಸಹನೆಯಿಂದ ಹೇಳಿದಳು. ಎಂಚಿಕ್ಕಿ ತಮ್ಮೆಲ್ಲರ ವ್ಯಾಮೋಹದಿಂದ ಬಹುದೂರ ನಡೆದು ಬಿಟ್ಟಿದ್ದಾಳೆ ಎಂಬುದು ಅರ್ಥವಾಗಿ ಬಿಟ್ಟಿತ್ತು ಶ್ರೀಪತಿಗೆ. ಜೊತೆಗೆ ಅವಳ ಒಗಟಿನಂಥ ಮಾತಿನ ತಥ್ಯದ ಬಗ್ಗೆ ಯೋಚಿಸಿದ. ತುಸು ಹೊತ್ತಿನ ಮೌನದ ನಂತರ, ಮಂಗಳ, ನಾವು ಎಂಚಿಕ್ಕಿಗೆ ಇಲ್ಲಿ ಬೇಕಾದ ವ್ಯವಸ್ಥೆ ಮಾಡಿ ಹೊರಟು ಬಿಡೋಣ. ಚಿನ್ಮಯಿ ಬಗ್ಗೆ ಯೋಚನೆ ಬೇಡ. ನಾನು ಕೆಲಸ ಬಿಟ್ಟು ಚಿನ್ನು ಜೊತೆ ಇರ್ತೇನೆ. ಎಂಥ ಹುಚ್ಚ ನಿಮಗೆ? ಗಂಡನ ಕೆಲಸ ಬಿಡಿಸಿ ಮಗು ನೋಡ್ಕೊಳ್ಳೋಕ್ಕೆ ಹಾಕಿದ್ಲು ಅಂತ ನನ್ನ ಕೆಟ್ಟೋಳನ್ನಾಗಿ ಮಾಡಬೇಕು ಅಂದ್ಕೊಂಡ್ರಾ? ಅಸಹಾಯಕತೆಯ ಸಿಟ್ಟು ಉಕ್ಕುತ್ತಿತ್ತು ಅವಳ ಮಾತಲ್ಲಿ. ಆ ಸಿಟ್ಟಿಗೆ ಮೂಲ ಗೊತ್ತಿರುವುದರಿಂದ ತಾಳ್ಮೆಯಿಂದಲೇ, ಈ ಗುಡ್ ಗರ್ಲ್ ಗುಡ್ ಬಾಯ್ ಸಿಂಡ್ರೋಮ್ ಸಾಕು ಮಂಗಳ ನಮಗೆ. ನಾವು ಯಾರ ಕಣ್ಣಿಗೆ ಹೆದರ್ತೀವೋ ಅವರು ನಾನು ಕೆಲಸ ಬಿಟ್ಟರೆ ಹೆಂಡತಿ ಗುಲಾಮ ಅಂತಾರೆ, ನೀನು ಕೆಲಸ ಬಿಟ್ಟು ಕೂತ್ರೆ ಸತೀ ಶಿರೋಮಣಿ ಆದರ್ಶ ಮಾತೆ ಅಂತಾರೆ. ಎಂಚಿಕ್ಕಿ ಹೇಳಿದ ಸತ್ಯ ಮಾತ್ರ ಯಾರೂ ಹೇಳೋದಿಲ್ಲ ಅನ್ನುತ್ತಾ ಎಂಚಿಕ್ಕಿಯ ಎರಡೂ ಕೈಗಳನ್ನು ಕೃತಜ್ಞತೆಯಿಂದ ಎಂಬಂತೆ ಕಣ್ಣಿಗೊತ್ತಿಕೊಂಡು ಎದ್ದು ನಿಂತ. ಇದುವರೆಗೆ ಎಂಚಿಕ್ಕಿ ಖಾನಾವಳಿ ಕಥೆ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ಅನುಪಮಾ ಪ್ರಸಾದ್. ಇದು ಇಂದಿನ ವನಿತಾವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.